ಎಲ್ರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನಾವು ಡಿಫ್ರೆನ್ಷಿಯೇಷನ್ಸಲ್ಲಿ ಲಾಗರ್ದಮಿಕ್ ಡೆರಿವೇಟಿವ್ಸ್ ನೋಡಿದ್ವಿ. ಈಗ ಅದರ ಕಂಟಿನ್ಯೂ ಪಾರ್ಟ್ ಆಗಿ ನಿಮಗೆ ಡೆರಿವೇಟಿವ್ಸ್ ಆಫ್ ಫಂಕ್ಷನ್ಸ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಹೇಳಿಬಿಟ್ಟು ಇದರಲ್ಲಿ ಕಂಪಲ್ಸರಿ ಆನ್ಯಲ್ ಎಕ್ಸಾಮ್ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇದ್ದೇ ಇರುತ್ತೆ. ಡಿಫ್ರೆನ್ಷಿಯೇಷನ್ಸಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ ಡೆರಿವೇಟಿವ್ಸ್ ಆಫ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನ್ಸ್ ಇದ್ದೇ ಇರುತ್ತೆ. ಹಾಗಾದರೆ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸಮ್ಟೈಮ್ಸ್ ದ ವೇರಿಯೇಬಲ್ಸ್ ಎಕ್ಸ್ ಆ್ಯಂಡ್ ವೈ ಆರ್ ಗಿವನ್ ಇನ್ ಎ ಸಿಂಗಲ್ ವೇರಿಯೇಬಲ್. ಯು ನೋ ದಟ್ ಎಕ್ಸ್ ಆ್ಯಂಡ್ ವೈ ಆರ್ ವೇರಿಯೇಬಲ್ಸ್ ಅಂತ ಗೊತ್ತು ನಮಗೆ. ಹಾಗಾದರೆ ಎಕ್ಸ್ ಆ್ಯಂಡ್ ವೈ ಆರ್ ಗಿವನ್ ಇನ್ ಸಿಂಗಲ್ ವೇರಿಯೇಬಲ್ ಅಂದ್ರೆ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಟಿ ಆ್ಯಂಡ್ ವೈ ಇಸ್ ಈಕ್ವಲ್ ಟು ಜಿ ಆಫ್ ಟಿ, where t is the variable. Then the functions are, then the value of x and y are called, parametric functions are parametric equations with a parameter t ಅಂತ ಹೇಳ್ತೀವಿ. ಸೊ ಹಾಗಾದ್ರೆ x ಮತ್ತೆ y ನ ನಾವೇನಂತ ಹೇಳ್ತೀವಿ, ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ವಿತ್ ಪ್ಯಾರಾಮೀಟರ್ ಯಾವ್ದಾಗಿರುತ್ತೆ, ಇಲ್ಲಿ t ಆಗಿರುತ್ತೆ. ಹಾಗಾದ್ರೆ in this case we find dy by dx. ಈ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಾಗ ಫೈಂಡ್ dy by dx ಅಂತ ಕೇಳಿದ್ರೆ ನಾವೇನು ಮಾಡಬೇಕಾಗುತ್ತೆ ನೋಡ್ತಾ ಬನ್ನಿ. ಅವಾಗ ಗಿವನ್ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ x is equal to f of t and y is equal to g of t ಇರುತ್ತೆ ವಿತ್ ಪ್ಯಾರಾಮೀಟರ್ t ಆಗಿರುತ್ತೆ. then we have to differentiate with respect to parameter t. ನಾವು ಕೊಟ್ಟಿರ್ತಕ್ಕಂಥ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ನ ವಿತ್ ಪ್ಯಾರಾಮೀಟರ್ t ನಲ್ಲೇ ಡಿಫರೆನ್ಶಿಯೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಈಸ್ dx by dt derivative of x with respect to t, then which is equal to what, dx by dt, that is equal to f dash of t. And similarly is also differentiate with respect to parameter t, then which is dy by dt is equal to g dash of t ಆಗಿರುತ್ತೆ. ಪ್ಯಾರಾಮೀಟರ್ t ಡಿಫರೆನ್ಶಿಯೇಟ್ ಮಾಡಿದ್ರೆ dy by dt is equal to g dash of t ಆಗುತ್ತೆ. then we find dy by dx is equal to here dy by dt divided by dx by dt, that is the required dy by dx ಆಗಿರುತ್ತೆ. ನಾವು ಈ ಕೇಸಸ್ ಅಲ್ಲಿ ಪ್ಯಾರಾಮೀಟರ್ ಈಕ್ವೇಷನ್ಸ್ ಕೊಟ್ರೆ dy by dx ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ಫೈಂಡ್ dy by dx if parametric equations are x equal to f of t and y is equal to g of t, then in case we find dy by dx differentiate with respect to t, which is dx by dt, and that is the value is f dash of t, and which is y is equal to g of t differentiate with respect to t ಅಂತ ಹೇಳಿದ್ರೆ that is dy by dt is equal to g dash of t ಆಗುತ್ತೆ. we find dy by dx, required dy by dx is equal to then dy by dt divided by dx by dt. ಯಾಕಂದ್ರೆ ನ್ಯೂಮರೇಟರ್ dy ಇರೋದ್ರಿಂದ ಫಸ್ಟ್ ಇದನ್ನ ನ್ಯೂಮರೇಟರ್ ಬರೀಬೇಕು. dy by dt dx ಡಿನಾಮಿನೇಟರ್ ಇರುತ್ತೆ, dx by dt ಮಾಡಿದ್ರೆ which is the required dy by dx ಆಗಿರುತ್ತೆ. ಇದು ವರ್ಕಿಂಗ್ ಪ್ರೊಸೀಜರ್ ಆಗಿರುತ್ತೆ. ಎಲ್ಲಾ ಪ್ರಾಬ್ಲಮ್ಸ್ಗೂ ಇದೇ ವರ್ಕಿಂಗ್ ಪ್ರೊಸೀಜರ್ ಅಲ್ಲಿ ಹೋಗ್ತೀವಿ. ಪ್ಯಾರಾಮೀಟರ್ t ನಲ್ಲಿ ಕೊಡ್ಬೋದು, ಅಥವಾ ಪ್ಯಾರಾಮೀಟರ್ ಥೀಟಾ ಹೇಳ್ಬೋದು, ಅಥವಾ ಪ್ಯಾರಾಮೀಟರ್ ಆಲ್ಫಾ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಪ್ಯಾರಾಮೀಟರ್ ಏನಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಶಿಯೇಟ್ ಮಾಡಿ ನಾವು dy by dx ಬೇಕು ಅಂದ್ರೆ dy by dt divided by dx by dt ಮಾಡಿದ್ರೆ ನಾವೇನು ಗೆಟ್ ರಿಕ್ವೈರ್ಡ್ dy by dx ಆಗುತ್ತೆ. ಇದರಲ್ಲಿ ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಆನ್ಯಲ್ ಎಕ್ಸಾಮ್ ಇದ್ದೇ ಇರುತ್ತೆ. ಹಾಗಾದ್ರೆ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಗೆ ಡೆರಿವೇಟಿವ್ಸ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ ನೋಡಿ, ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಫೈಂಡ್ dy by dx if x is equal to a into cos theta, y is equal to a into sin theta. ಈ ಕೇಸಸ್ ಅಲ್ಲಿ ನಮಗೆ ಏನಾದರೂ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಕೊಟ್ಟು ಫೈಂಡ್ dy by dx ಅಂತ ಕೊಟ್ಟಾಗ ಏನು ಮಾಡ್ತೀವಿ, ಗಿವನ್ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ x is equal to a into cos theta and y is equal to a into sin theta, where theta is parameter. So again which is differentiate with respect to parameter theta. ಈ ಫಂಕ್ಷನ್ಸ್ ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಪ್ಯಾರಾಮೀಟರ್ ಥೀಟಾ ನ ಡಿಫರೆನ್ಶಿಯೇಟ್ ಮಾಡಬೇಕು. ಹಾಗಾದ್ರೆ which is dx by d theta ಆಗಿರುತ್ತೆ. ಆಲ್ರೆಡಿ ನಮಗೆ ಗೊತ್ತು t ನ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಶಿಯೇಟ್ ಮಾಡಿದ್ರೆ dx by dt ಆಗಿತ್ತು. ಥೀಟಾ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಶಿಯೇಟ್ ಮಾಡಿದ್ರೆ dx by d theta ಆಗುತ್ತೆ. ಅದೇ y ನ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಶಿಯೇಟ್ x ಮಾಡಿದ್ರೆ dy by dx ಆಗುತ್ತೆ. ಯಾವುದು ವಿತ್ ರೆಸ್ಪೆಕ್ಟ್ ಟು ಇರುತ್ತೋ ಅದು ಡಿನಾಮಿನೇಟರ್ ಅಲ್ಲಿ ಇರುತ್ತೆ. ಸೊ ಹಾಗಾದ್ರೆ that is dx by d theta. here a is constant, means ಹಾಗೆ ಇರುತ್ತೆ.
cos theta differentiate we know that minus sin theta, so then we get dx by d theta is equal to minus a into sin theta. We get dx by d theta, and then here also same, differentiate with respect to theta, then we get dy by d theta that is equal to a is constant ಹಾಗೆ ಅಂದ್ರೆ sin theta differentiate with respect to theta cos theta ಆಗಿದೆ. ಅದೇ with respect to theta ಇದು x ಇದ್ದಿದ್ರೆ d theta by dx ಆಗಿರೋದು, ಬಟ್ theta is with respect to theta ನೇ ಇರೋದಕ್ಕೆ a into cos theta ಆಗಿದೆ. ಹಾಗಾದ್ರೆ ನಮಗೆ therefore ಬೇಕಾಗಿರೋದು required dy by dx is equal to ಅವಾಗಲೇ ಹೇಳಿದೆ dy by dx ಬೇಕು ಅಂದ್ರೆ dy by d theta divided by dx by d theta ಮಾಡ್ಕೋಬೇಕು. ಹಾಗಾದ್ರೆ ನಮಗೆ ರಿಕ್ವೈರ್ಡ್ dy by dx ಸಿಗುತ್ತೆ, that is a into cos theta divided by required dx by d theta value minus a into sin theta. Here a get cancel, minus ಆಗಿದೆ cos theta by sin theta, that is the required cot theta. Required dy by dx is equal to minus cot theta ಆಗಿರುತ್ತೆ. Okay, next question find dy by dx if x is equal to 8t square, y is equal to 2at, where t is the parameter of the parametric equations. Then given parametric equations are x is equal to 8t square and y is equal to 2at ಆಗಿರುತ್ತೆ, which is the differentiate with respect to parameter t. Then differentiate with respect to parameter t. Last problem ಅಲ್ಲಿ ನೋಡಿದ್ವಿ ನಾವು differentiate with respect to parameter theta ಮಾಡಿದ್ವಿ, ಬಟ್ ಇಲ್ಲಿ differentiate with respect to t ಮಾಡ್ತಾ ಇದ್ವಿ. ಸೊ ಹಾಗಾದ್ರೆ which is dx by dt ಆಗಿರುತ್ತೆ. ಹಾಗಾದ್ರೆ ಏನಾಯ್ತು, with respect to theta ಇರೋದಕ್ಕೆ dx by d theta ಆಗಿತ್ತು, with respect to t ಇರೋದಕ್ಕೆ dx by dt ಆಗಿದೆ. here a is constant ಹಾಗೆ ಇರುತ್ತೆ, t ಸ್ಕ್ವೇರ್ ನ ಡಿಫರೆನ್ಷಿಯೇಟ್ 2 ಆಗುತ್ತೆ, ಪವರ್ ಅಲ್ಲಿ ಇರೋದು ಬಾರು ಇಂಟು t ಆಯ್ತು. ಇಲ್ಲಿ ನೋಡ್ತಾ ಬನ್ನಿ, ಪವರ್ ಅಲ್ಲಿ ಇರೋದು ಪಕ್ಕ ಬರ್ತೀವಿ, ಪವರ್ ಅಲ್ಲಿ ಕಮ್ಮಿ ಮಾಡಿದ್ರೆ ಅಂದ್ರೆ 2t ಆಯ್ತು. ನೆಕ್ಸ್ಟ್ t ಇದೆ with respect to t ಇರೋದಕ್ಕೆ ಇಂಟು ಅದು 1 ಆಗಿರುತ್ತೆ, ಅದನ್ನ ನಾವು ಡೈರೆಕ್ಟ್ ಆಗಿ 2at ಅಂತ ಬರೀಬಹುದು, that is the required dx by dt ಆಗಿರುತ್ತೆ. and here also same, differentiate with respect to t, then dy by dt ಆಗಿರುತ್ತೆ. derivative of y with respect to t ಅಂತ ಹೇಳಿದ್ರೆ dy by dt. here 2a is the constant ಹಾಗೆ ಇರುತ್ತೆ, 2a is constant, t with respect to t differentiate 1, x with respect to x ಹೆಂಗ್ 1 ಆಗುತ್ತೋ ಅದೇ ತರ ಕೂಡ ಇಲ್ಲೂ ಕೂಡ t with respect to t 1 ಆಗುತ್ತೆ. ಅದಕ್ಕೆ dy by dt is equal to 2a ಆಗಿರುತ್ತೆ. then we find required dy by dx is equal to, again same formula, dy by dt divided by dx by dt. then you know that dy by dt is equal to here 2a and dx by dt is equal to 2a, that is equal to 2a get cancelled, remaining 1 over t, not only t, here 1 over t. ಇದೇ ಕ್ವಶನ್ಸ್ ನ 2014 ಅಲ್ಲಿ ಸಿಡಿ ಕೇಳಿದ್ದಾರೆ. ಈ ಕ್ವಶನ್ಸ್ ಕೊಟ್ಟು ಫೈಂಡ್ dy by dx at t is equal to 2r 1 ಅಂತ ಹೇಳಿ t ಯಾವ್ದಾದ್ರು ವ್ಯಾಲ್ಯೂ ಕೊಟ್ಟರೆ t ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮಗೆ that is the dy by dx at a point t is equal to 2 ಆಗುತ್ತೆ. ಸೊ which is derivatives of parametric functions. ಇದು ಕೂಡ ಅಷ್ಟೇ, ನಿಮಗೆ ಯಾವ ಪ್ಯಾರಾಮೀಟರ್ ಕೊಟ್ಟಿರ್ತಾನೆ t ಗೆ ಡಿಫರೆನ್ಷಿಯೇಟ್ ಮಾಡ್ತೀವಿ, ಇಲ್ಲೂ t ಗೆ ಡಿಫರೆನ್ಷಿಯೇಟ್ ಸಪರೇಟ್ ಮಾಡ್ತೀವಿ, ಬಟ್ dy by dx ಅಂದ್ರೆ dy by dt divided by dx by dt ಬರೀಬೇಕು. sometimes ಯಾರಾದ್ರೂ ಇದನ್ನ ಫಸ್ಟ್ ನ್ಯೂಮರೇಟರ್ ಬರೆದ್ರೆ that is wrong, ತಪ್ಪಾಗುತ್ತೆ. ಅದಕ್ಕೆ dy by dt ಫಸ್ಟ್ ಬರೀಬೇಕು, ನ್ಯೂಮರೇಟರ್ ಗೆ ಡಿನಾಮಿನೇಟರ್ ಗೆ dx by dt ಬರೀಬೇಕು, that is the required dy by dx ಆಗಿರುತ್ತೆ. okay, next question, find dy by dx if x is equal to a into theta plus sin theta, x is equal to a into theta plus sin theta and y is equal to a into 1 minus cos theta. ಇದನ್ನ ಆನ್ಯುವಲ್ ಎಕ್ಸಾಮ್ ಗೆ 3 ಮಾರ್ಕ್ಸ್ ಕೇಳಿದ್ದಾರೆ ಈ ಕ್ವೆಶ್ಚನ್ಸ್ ಒಂದ್ಸರಿ ಆಲ್ರೆಡಿ. ಸೊ ಹಾಗಾದ್ರೆ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಗಿವನ್ ಏನಿದೆ ನೋಡ್ತಾ ಬನ್ನಿ. ಗಿವನ್ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ x is equal to a into theta plus sin theta ಇದೆ and y is equal to a into 1 minus cos theta ಇದೆ. Here parameter theta, so which is differentiate with respect to theta, then that is dx by d theta, that is equal to, here a is constant, ಹಾಗೆ ಹೊರಗೆ a ಅನ್ನೋದು ಕಾನ್ಸ್ಟೆಂಟ್ ನಮಗೆ ಗೊತ್ತು, ವೇರಿಯಬಲ್ ಬಗ್ಗೆ ಕಾನ್ಸ್ಟೆಂಟ್ ಬಂದ್ರೆ ಅದನ್ನ ಹೇಗೆ ಬರೀತೀವಿ. ಸೊ a is constant, theta with respect to theta differentiate 1 ಆಗಿರುತ್ತೆ, d theta by d theta value 1 ಆಗಿದೆ, plus
sin theta with respect to theta differentiate, that is the required cos theta. Then we get dx by d theta, and here also differentiate with respect to theta. Then why not differentiate with respect to theta? That is equal to dy by d theta. That is equal to dy by d theta. Here a is constant again. A is constant again. 1 differentiate 0 minus cos theta differentiate minus sin theta. Then dy by d theta is equal to a is constant again, 0 minus into minus plus sin theta, a into sin theta, that is the required dy by d theta. Then we find, therefore dy by dx is equal to dy by dt divided by dx by dt ಆಗಿದೆ. That is equal to dy by d theta ಇರೋದ್ರಿಂದ dy by d theta divided by dx by d theta ಆಗುತ್ತೆ. Then dy by d theta value here a is equal to sin theta divided by a into 1 plus cos theta ಆಗಿರುತ್ತೆ. Here a constant cancel, sin theta ನ ಮಲ್ಟಿಪಲ್ ಆಂಗಲ್ಸ್ ಫಾರ್ಮುಲಾ ಯೂಸ್ ಮಾಡಿ ಬರೆದ್ರೆ that is 2 sin theta by 2 into cos theta by 2 ಆಗುತ್ತೆ. Then 1 plus cos theta ಫಾರ್ಮುಲಾ 2 cos square theta by 2 ಆಗುತ್ತೆ. here 2 get cancel, ಒಂದು cos square ಅಲ್ಲಿ ಒಂದು cos theta get cancel, ಅಲ್ಲಿ ರಿಮೈನಿಂಗ್ ಉಳಿದಿದ್ದು dy by dx is equal to ನ್ಯೂಮರೇಟರ್ ಉಳಿದಿದ್ದು sin theta by 2, ಡಿನಾಮಿನೇಟರ್ ಉಳಿದಿದ್ದು cos theta by 2, then sin theta by 2 divided by cos theta by 2, that is equal to, we know that tan theta by 2 ಆಗುತ್ತೆ. that is the required dy by dx. ಇದು ಕಂಪ್ಲೀಟ್ 3 ಮಾರ್ಕ್ಸ್ ಇರುತ್ತೆ ನಿಮಗೆ ಇಷ್ಟು ಬರೆದ್ರೆ. dy by dx is equal to sin theta by 2 divided by cos theta by 2, that is equal to tan theta by 2, which is the required dy by dx. Answer question I can find dy by dx for the following given parametric functions ಅಂತ ಹೇಳಿದ್ರು. ಅದರ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ x ಕೊಟ್ಟಿದ್ದಾರೆ, y ಕೊಟ್ಟಿದ್ದಾರೆ. ಪ್ಯಾರಾಮೀಟರ್ ಇಲ್ಲಿ ಥೀಟಾ ಆಗುತ್ತೆ. ಥೀಟಾ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಶಿಯೇಟ್ ಮಾಡಿದ್ರೆ a ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಥೀಟಾಗೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ 1, ಯಾಕಂದ್ರೆ x ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ 1. ಇಲ್ಲಿ ನೋಡಿ ಪ್ಲಸ್ ಇದೆ, ಹಂಗಾಗಿ ಎಲ್ಲೆಲ್ಲಿ ಏನೇನು ಫಂಕ್ಷನ್ಸ್ ಇರುತ್ತೆ ಅದನ್ನೇ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ. ಇಂಟು ಇದ್ರೆ ಪ್ರಾಡಕ್ಟ್ ರೂಲ್ ಅದು ಕನ್ಫರ್ಮ್ ಅದು. ಸೊ ಹಾಗಾದ್ರೆ ಇಲ್ಲಿ ಕೂಡ ಅಷ್ಟೇ y is equal to a is constant, ಕಂಪ್ಲೀಟ್ ಹೊರಗಿದೆ, ಕಂಪ್ಲೀಟ್ ಕಾನ್ಸ್ಟೆಂಟ್ ಆಗಿ ಇರುತ್ತೆ. 1 ಡಿಫರೆನ್ಶಿಯೇಟ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ 0, cos theta ಡಿಫರೆನ್ಶಿಯೇಟ್ minus sin theta, minus into minus plus sin theta into a ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ sin theta ಡಿಫರೆನ್ಶಿಯೇಟ್ cos theta. ಹಾಗಾದ್ರೆ dy by dx ಬೇಕು. we know that dy by dx is equal to dy by d theta divided by dx by dt. ಹಾಗಾದ್ರೆ dy by d theta value dx by d theta value ಅಪ್ಲೈ ಮಾಡಿ ಎರಡು ಕ್ಯಾನ್ಸಲ್. sin theta ಫಾರ್ಮುಲಾ ಗೊತ್ತು, 2 sin theta by 2 cos theta ಬರುತ್ತೆ. ಇಲ್ಲಿ ನೀವು ಬರೇ ಫಾರ್ಮುಲಾ sin 2 theta ಇದ್ರೆ 2 sin theta into cos theta ಆಗುತ್ತೆ. ಬಟ್ sin theta ಇದೆ, ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಸಬ್ ಮಲ್ಟಿಪಲ್ ಆಂಗಲ್ ಆಗುತ್ತೆ. ನೆಕ್ಸ್ಟ್ 1 plus cos theta ಫಾರ್ಮುಲಾ 2 cos square theta by 2 get cancel, cos 1 cos cancel ಆಗುತ್ತೆ. ಇನ್ನು ನೋಡಿ ಅದೊಂದು ಸೈಡ್ cos sin theta by 2 cos theta by 2 ಅಂದ್ರೆ that is equal to tan theta by 2, that is the required dy by dx ಆಗಿರುತ್ತೆ. ಓಕೆ, find dy by dx if x is equal to a into theta minus sin theta. ಆಗಲೇ ವ್ಯಾಲ್ಯೂನೇ ಇದ್ದಿದೆ, ಬಟ್ ಅಲ್ಲಿ ಪ್ಲಸ್ ಇತ್ತು, ಅಲ್ಲಿ ಮೈನಸ್ ಇತ್ತು, ಎರಡು ಇಂಟರ್ಚೇಂಜ್ ಆಗಿದೆ. ಈ ಕಡೆ ಮೈನಸ್ ಆಗಿದೆ, ಆ ಕಡೆ ಪ್ಲಸ್ ಆಗಿದೆ. ಇದು ಕೂಡ ಅಷ್ಟೇ ಸೇಮ್ ವರ್ಕಿಂಗ್ ಪ್ರೊಸೀಜರ್, 3 ಮಾರ್ಕ್ಸ್ ಕ್ವಶನ್. ಇದನ್ನು ಒಂದ್ಸರಿ ಎಕ್ಸಾಮಿಗೆ ಕೇಳಿರ್ತಕ್ಕಂಥ ಕ್ವಶನ್ಸ್. x is equal to a into theta minus sin theta, y is equal to a into 1 plus cos theta. Given parametric equations are x is equal to a into theta minus sin theta, then differentiate with respect to theta, that is the dx by d theta. Hence a is constant, theta with respect to theta differentiate 1 minus sin theta differentiate with respect to theta, that is the cos theta. Allige a into 1 minus cos theta. Given parametric equations y is equal to a into 1 plus cos theta ಇದೆ. So here differentiate with respect to theta, ಅಲ್ಲಿಗೆ dy by d theta ಆಗಿರುತ್ತೆ. that is equal to a is constant ಹಾಗೆ ಇದೆ, 1 ನ ಡಿಫರೆನ್ಶಿಯೇಟ್ 0 ಆಗುತ್ತೆ, ಪ್ಲಸ್ cos theta ಡಿಫರೆನ್ಶಿಯೇಟ್ ಮೈನಸ್ sin theta ಆಗುತ್ತೆ. ಸೊ ಅದಕ್ಕೆ ರಿಕ್ವೈರ್ಡ್ dy by d theta is equal to minus a into sin theta ಆಗಿರುತ್ತೆ. that is the dy by d theta. then we find, we know that dy by dx find out ಮಾಡಬೇಕು. dy by dx is equal to dy by d theta divided by dx by d theta ಆಗಿರುತ್ತೆ. is equal to, we know that dy by d theta is here a into sin theta divided by dx by d theta value a into 1 minus
cos theta ಆಗಿರುತ್ತೆ. ಸೊ a get cancel, that is equal to minus ಆಗಿರುತ್ತೆ. as usual ಹಾಗೆ ಏನು ಅಪ್ಲೈ ಮಾಡಿರೋ ಅದೇ ಫಾರ್ಮುಲಾ, sin theta ಗೆ 2 sin theta by 2 into cos theta by 2 ಆಗಿರುತ್ತೆ ಫಾರ್ಮುಲಾ, divided by 1 minus cos theta now we can write 2 sin square theta by 2 ಅಂತ ಬರ್ಕೋಬಹುದು. 1 minus cos theta ಫಾರ್ಮುಲಾ 2 sin square theta by 2, here 2 get cancel, 1 sin theta by 2 get cancel, remaining ಉಳಿದಿದ್ದು dy by dx is equal to minus cos theta by 2 divided by sin theta by 2. We know that cos by sin cot ಆಗಿರುತ್ತೆ, that is equal to cot theta by 2, that is the required dy by dx is equal to minus cot theta by 2 ಆಗಿರುತ್ತೆ. required dy by dx is equal to minus cot theta by 2 ಆಗಿರುತ್ತೆ. minus cot theta by 2 ಇಂದ dy by dx ಆಗಿರುತ್ತೆ. ಇದು ಕೂಡ ಅಷ್ಟೇ 3 ಮಾರ್ಕ್ಸ್ ಇಂಪಾರ್ಟೆಂಟ್. ಯಾವ ವ್ಯಾಲ್ಯೂಸ್ ನ ಎಲ್ಲೆಲ್ಲಿ ಡಿಫರೆನ್ಶಿಯೇಟ್ ಮಾಡ್ತೀವೋ ಅಲ್ಲಿ ನೋಡ್ತಾ. ನೆಕ್ಸ್ಟ್ find dy by dx if x is equal to sin t and y is equal to cos 2t ಇದೆ. ಇಲ್ಲಿ ಕೂಡ ಅಷ್ಟೇ given parametric equations x is equal to sin t ಇದೆ, differentiate with respect to parameter t, then which is dx by dt ಆಗಿರುತ್ತೆ, that is equal to sin t differentiate, you know that cos t, and here also same given parameter y is equal to cos 2t, then differentiate with respect to t, then which is the dy by dt ಆಗಿರುತ್ತೆ, that is equal to cos 2t ನ differentiate minus 2 into sin 2t ಆಗಿರುತ್ತೆ. then you know that find dy by dx ಅಂತ ಹೇಳಿದ್ರೆ dy by dx is equal to, then you know that formula dy by dt divided by dx by dt ಆಗಿರುತ್ತೆ. here dy by dt value minus 2 divided by sin 2t divided by cos t ನ ವ್ಯಾಲ್ಯೂ ಹಾಗೆ ಇರುತ್ತೆ, cos t ಬರ್ಕೊಂಡ್ವಿ, dx by dt ವ್ಯಾಲ್ಯೂ cos t, so which is equal to minus 2 ಹಾಗೆ ಇರುತ್ತೆ into sin 2t ನ ಫಾರ್ಮುಲಾ 2 sin t into cos t ಅಂತ ಬರೀಬೇಕು. ಯಾಕಂದ್ರೆ ನಮಗೆ ಗೊತ್ತು sin 2 theta ನ 2 sin theta cos theta ಅಂತ ಬರ್ತದೆ. ಆಗ ರಿಮೈನಿಂಗ್ divided by cos t ಇದೆ. cos t into ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. therefore required dy by dx is equal to minus 2 into 2 4 ಆಗಿರುತ್ತೆ. ರಿಮೈನಿಂಗ್ ಉಳಿದಿದ್ದು sin t ಆಗಿದೆ, minus 4 into sin t which is the required dy by dx ಆಗಿರುತ್ತೆ. ನೋಡಿ x is equal to sin t, y is equal to cos 2t ಕೊಟ್ಟಿದ್ದಾರೆ. ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿದ್ರೆ sin t ನ cos t ಆಗುತ್ತೆ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು cos 2 theta minus 2 into sin 2 theta ಆಗುತ್ತೆ. ಫಾರ್ಮುಲಾ ಗೊತ್ತಿದೆ ನಿಮಗೆ, cos ನ ಡಿಫರೆನ್ಷಿಯೇಟ್ sin 2 theta ಆಗುತ್ತೆ, 2t ನ ಡಿಫರೆನ್ಷಿಯೇಟ್ into 2 ಆಗುತ್ತೆ. ನಿಮಗೆ ಇದು ಫಾರ್ಮುಲಾ ಗೊತ್ತು, cos ax ನ a into sin ax ಅಂತ ಬರೀತೀವಿ ಫಾರ್ಮುಲಾ. ಸೊ ಹಾಗಾದ್ರೆ ರಿಕ್ವೈರ್ಡ್ dy by dx ಬೇಕು ಅಂತ ಹೇಳಿದ್ರೆ dy by dt divided by dx by dt, ಇದು ವ್ಯಾಲ್ಯೂ ಫಸ್ಟ್ ನ್ಯೂಮರೇಟರ್, ಇದು ವ್ಯಾಲ್ಯೂ ಡಿನಾಮಿನೇಟರ್. ಸಿಂಪ್ಲಿಫಿಕೇಶನ್ ಗೆ ಫಾರ್ಮುಲಾ ಇರುತ್ತೆ, ಫಸ್ಟ್ ಇಯರ್ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮಗೆ ಸಿಂಪ್ಲಿಫೈಡ್ ಆಯ್ತು. we get minus 4 into sin. okay, next question, find dy by dx if x is equal to 4 into t and y is equal to 4 divided by t ಇದೆ. so ಹಾಗಾದ್ರೆ given parameters x is equal to 4 into t and the parameter y is equal to 4 divided by t ಇದೆ. ಇದನ್ನ differentiate with respect to parameter t, then which is dx by dt, that is equal to, here 4 is constant, ಹಾಗೆ ಇದೆ t with respect to t differentiate, that is the 1, then dx by dt is equal to 4, then the given differentiate with respect to t ಆಗಿರುತ್ತೆ, ಅಲ್ಲಿಗೆ dy by dt ಆಗುತ್ತೆ which is equal to 4 into 1 over t ಅಂತ ಬರ್ಕೋಬಹುದು, is equal to 4 is constant, ಹಾಗೆ ಇದೆ 1 by x ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ minus 1 by x square ಅಂತ ಬಂತು. ಅದೇ ರೀತಿ ಇಲ್ಲಿ 1 over t ಇದೆ, ವಿತ್ ರೆಸ್ಪೆಕ್ಟ್ ಟು t ಡಿಫರೆನ್ಷಿಯೇಟ್ ಮಾಡಿದ್ರೆ minus 1 by t square ಆಗುತ್ತೆ. then we get dy by dt is equal to minus 4 divided by t square ಆಗುತ್ತೆ. therefore required dy by dx is equal to, required dy by dx is equal to, you know that dy by dt divided by dx by dt, that is equal to dy by dt value minus 4 divided by t square whole divided by 4 ಆಗಿರುತ್ತೆ. ಅಲ್ಲಿ ಇಲ್ಲಿ ಡಿನಾಮಿನೇಟರ್ ಏನಿರಲ್ಲ ಅನ್ನೋ ವ್ಯಾಲ್ಯೂ 1 ಆಗಿರುತ್ತೆ. 4 get cancel, ನ್ಯೂಮರೇಟರ್ 1 ಹೋದ್ರೆ -1, ರಿಮೈನಿಂಗ್ ಉಳಿದಿದ್ದು divided by t square ಆಗುತ್ತೆ, minus 1 divided by t square which is the required dy by dx ಆಗಿರುತ್ತೆ. once again ನೋಡಿ,
x is equal to 4t, y is equal to 4 by t, differentiate with respect to t. ಇಲ್ಲಿ 4x ನ ಡಿಫರೆನ್ಷಿಯೇಟ್ ಅಂದ್ರೆ ನಾವು 4 ಅಂತ ಬರೀತೀವಿ, x ನ ಡಿಫರೆನ್ಷಿಯೇಟ್ ಮಾಡಿ ಲೈಕ್ ದಟ್ t ನ ಡಿಫರೆನ್ಷಿಯೇಟ್ with respect to t 1 ಆಗಿರುತ್ತೆ. ಇಲ್ಲಿ ಕೂಡ ಅಷ್ಟೇ 4 ಕಾನ್ಸ್ಟೆಂಟ್ ಇಂಟು ಹೊರಗೆ ಬರೆದ್ರೆ 4 into 1 4 divided by t ಆಗಿರುತ್ತೆ. ಅಲ್ಲಿ 4 ಅನ್ನೋದು ಹಾಗೆ ಇದೆ, is into 1 over t ಇದೆ. 1 by t ನ ಡಿಫರೆನ್ಷಿಯೇಟ್ with respect to t ಅಂತ ಹೇಳಿದ್ರೆ ಮೈನಸ್ 1 by t ಸ್ಕ್ವೇರ್, ಯಾಕಂದ್ರೆ 1 by x ನ ಡಿಫರೆನ್ಷಿಯೇಟ್ ಗೊತ್ತು ಮೈನಸ್ 1 by x ಸ್ಕ್ವೇರ್. ಸೊ ಹಾಗಾದ್ರೆ 1 by t ನ ಡಿಫರೆನ್ಷಿಯೇಟ್ ಮೈನಸ್ 1 by t ಸ್ಕ್ವೇರ್ ಆಗಿರುತ್ತೆ. ಅಲ್ಲಿ 4 into minus 1 minus 4 divided by t ಸ್ಕ್ವೇರ್ required dy by dx is equal to dy by dt divided by dx by dt, that is equal to minus 4 divided by t square divided by 4. ಡಿನಾಮಿನೇಟರ್ ಅಲ್ಲಿ ಏನಿರಲ್ಲ ಅಂದ್ರೆ ವ್ಯಾಲ್ಯೂ 1. ಸೊ ಹಾಗಾದ್ರೆ 4 4 ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಇನ್ನು ಉಳಿದಿದ್ದು ನ್ಯೂಮರೇಟರ್ 1 ಅಂದ್ರೆ minus 1 divided by ಉಳಿದಿದ್ದು t square minus 1 by t square, which is the required by dy by dx. Okay, next find dy by dx if x is equal to cos theta minus cos 2 theta, y is equal to sin theta minus sin 2 theta ಅಂತ ಇದೆ. Find dy by dx if x is equal to cos theta minus cos 2 theta, y is equal to sin theta minus sin 2 theta. ಇದು ಕೂಡ ಅಷ್ಟೇ 3 ಮಾರ್ಕ್ಸ್ ಕೇಳಿರುತ್ತೆ. ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಇದುವರೆಗೂ ನಾವು ಏನೇನು ಹೇಳ್ತೀವ ಅಷ್ಟು ಕ್ವಶನ್ಸ್ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಕಂಪಲ್ಸರಿ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಇದುವರೆಗೂ 2014 ಇಂದ ಹಿಡಿದು ಅಪ್ ಟು 2020 ತನಕ ಪ್ರತಿ ವರ್ಷ ಪ್ಯಾರಾಮೆಟ್ರಿಕ್ ಫಾರಮ್ ಅಲ್ಲಿ ಒಂದು ಕ್ವಶನ್ಸ್ 3 ಮಾರ್ಕ್ಸ್ ಕಂಪಲ್ಸರಿ ಇರುತ್ತೆ. ಸೊ ಹಾಗಾಗಿ ಇರ್ತಕ್ಕಂಥ ಎಲ್ಲ ಕ್ವಶನ್ಸ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಅರ್ಥ ಮಾಡ್ಕೊಳ್ಳಿ. ಪ್ಯಾರಾಮೆಟ್ರಿಕ್ ಇರುತ್ತೆ, ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಕೊಟ್ಟಿರ್ತಾರೆ, ಆ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ನ ವಿತ್ ಪ್ಯಾರಾಮೀಟರ್ ಡಿಫ್ರೆನ್ಶಿಯೇಟ್ ಮಾಡಿದರೆ ನೀವು ಅಲ್ಲಿಗೆ ಏನಾಗುತ್ತೆ ಡಿ ಎಕ್ಸ್ ಬೈ ಡಿ ಥೀಟಾ ಅಥವಾ ಡಿ ಎಕ್ಸ್ ಬೈ ಡಿ ಟಿ, ಅಂದರೆ ನೆಕ್ಸ್ಟ್ ಡಿ ವೈ ಬೈ ಡಿ ಟಿ ಅಥವಾ ಡಿ ವೈ ಬೈ ಡಿ ಥೀಟಾ ಸಿಗುತ್ತೆ. ದೆನ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನು ಅಪ್ಲೈ ಮಾಡಬೇಕು ಅಂತ ಗೊತ್ತು, ಅದನ್ನು ಅಪ್ಲೈ ಮಾಡಿದ್ರೆ ಆಯಿತು. ಸೊ ಹಾಗಾದ್ರೆ here also same given the parameters x is equal to cos theta minus cos 2 theta ಇದೆ. ಸೊ ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದ್ರೆ ನಾವು dx by d theta with respect to theta, cos theta ಡಿಫರೆನ್ಶಿಯೇಟ್ minus sin theta minus ಆಗಿದೆ, cos 2 theta ಡಿಫರೆನ್ಶಿಯೇಟ್ minus 2 into sin 2 theta ಆಗಿದೆ. ಆಲ್ರೆಡಿ ಫಸ್ಟ್ ಇಯರ್ ಲೆ ಫಾರ್ಮುಲಾ ಇದೆ, cos ax ನ ಫಾರ್ಮುಲಾ minus a into sin ax ಆಗಿರುತ್ತೆ. x ನ ಕೋಎಫಿಷಿಯಂಟ್ ಏನಿರುತ್ತೆ ಅದನ್ನ ಪಕ್ಕ ಬರೀಬೇಕು ಡಿಫರೆನ್ಶಿಯೇಷನ್ಸ್ ಅಲ್ಲಿ ಅಂತ ಗೊತ್ತು ನಿಮಗೆ. ಹಾಗಾದ್ರೆ that is dx by d theta is equal to minus into minus plus ಆಗುತ್ತೆ. ಫಸ್ಟ್ we have to write plus 2 sin 2 theta and then minus sin theta, which is the required dx by d theta ಆಯಿತು. and then given another one parametric equations y ಇದೆ. so here also differentiate with respect to theta, then which is dy by d theta ಆಗುತ್ತೆ. that is equal to sin theta differentiate with respect to theta, we know that cos theta minus sin 2 theta with respect to differentiate theta, sin x ನ ಪಕ್ಕ ಅಥವಾ ಥೀಟಾ ಪಕ್ಕ ಕೋಎಫಿಷಿಯಂಟ್ ಪಕ್ಕದಲ್ಲಿ ಬರೆದ್ರೆ ಅಷ್ಟೇ ಡಿಫರೆನ್ಷಿಯೇಟ್ ಅಲ್ಲಿ 2 ಅಂತ ಬರಬೇಕು. sin ನ ಡಿಫರೆನ್ಷಿಯೇಟ್ ಏನೋ ದಟ್ cos, ಹಾಗಾದ್ರೆ ಥೀಟಾ ಇರೋ ಜಾಗದಲ್ಲಿ 2 ಥೀಟಾ ಇದೆ, ಕಂಪ್ಲೀಟ್ 2 ಥೀಟಾ ಬರೀಬೇಕು ಅಷ್ಟೇ. ಸೊ which is dy by d theta ಆಯ್ತು. therefore we required dy by dx is equal to, we know that dy by d theta divided by dx by d theta ಆಗಿರುತ್ತೆ. dx by d theta that is equal to, we know that dy by d theta is equal to required cos theta minus 2 into cos 2 theta ಆಗಿರುತ್ತೆ, divided by dx by d theta is equal to 2 into sin 2 theta minus sin theta ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫಿಕೇಶನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಹಾಗಾದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ which is the required dy by dx ಆಗಿರುತ್ತೆ. dy by d theta ಫೈಂಡ್ ಔಟ್ ಮಾಡಿದ್ರೆ ಆ ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ dx by d theta ಫೈಂಡ್ ಔಟ್ ಮಾಡಿದ್ರೆ ಆ ವ್ಯಾಲ್ಯೂ ಕೂಡ ಡಿನಾಮಿನೇಟರ್ ಅಪ್ಲೈ ಮಾಡಿದ್ರೆ which is the required dy by dx ಆಗುತ್ತೆ. ಬಹುಶಃ ಇದು ಲಾಸ್ಟ್ ಇಯರ್ ಬಿಟ್ ಬಿಫೋರ್ ಲಾಸ್ಟ್ ಇಯರ್ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಇದೆ ಕೇಳಿಸಿದ್ದು. ಓಕೆ, ನೆಕ್ಸ್ಟ್ ಫೈಂಡ್ dy by dx if x is equal to a into secant theta and y is equal to b into tan theta. Find dy by dx. Given parametric equations x is equal to a into secant theta ಇದೆ and another one parametric equation y is equal to b into tan theta ಇದೆ. So which is differentiate with respect to theta, then which is dx by d theta that is equal to a is constant ಆಗಿರುತ್ತೆ. secant theta with respect to differentiate theta, secant theta into tan theta, you know that.
So here differentiate with respect to theta, then which is dy by d theta irutte, which is b is constant ಆಗಿರುತ್ತೆ, tan theta differentiate with respect to theta secant square theta irutte. Then finding dy by dx ಬೇಕಾಗಿರೋದು, ಅಲ್ಲಿಗೆ dy by dx is equal to dy by d theta divided by dx by d theta ಆಗಿರುತ್ತೆ. That is equal to dy by d theta value here b into secant square theta divided by a into secant theta into tan theta ಆಗಿರುತ್ತೆ. ಈಗ ಇಲ್ಲಿ ಒಂದು secant theta ಕ್ಯಾನ್ಸಲ್ ಆದ್ರೆ ಅಲ್ಲಿಗೆ b by a ಇರುತ್ತೆ, ನ್ಯೂಮರೇಟರ್ b ಇರುತ್ತೆ, ಇಲ್ಲಿ ಉಳಿದಿರೋದ್ರಿಂದ ನಮಗೆ ಓನ್ಲಿ secant theta divided by ಇಲ್ಲಿ ಉಳಿದಿರೋದು a into tan theta ಆಗಿರುತ್ತೆ. ಆಗ ರಿಕ್ವೈರ್ಡ್ dy by dx is equal to ಸಿಂಪ್ಲಿಫೈಡ್ ಆಗುತ್ತೆ, dy by dx is equal to b into secant ನ ರೆಸಿಪ್ರೋಕಲ್ 1 by cos theta ಅಂತ ಬರೀಬಹುದು divided by ಏನಾಗಿರುತ್ತೆ tan theta can be written as sin theta divided by cos theta ಆಗಿರುತ್ತೆ. ಸೊ sin theta by cos theta ಆಗಿರುತ್ತೆ. cos theta ಎರಡು ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋ b by a ಕಾನ್ಸ್ಟೆಂಟ್ ಹಂಗೆ ಇರುತ್ತೆ. ಇಲ್ಲಿ ಇನ್ನು ಉಳಿದಿದ್ದು ನಿಮಗೆ ಏನಾಗುತ್ತೆ ಅಂದ್ರೆ cos theta ನ್ಯೂಮರೇಟರ್ ಹೋದ್ರೆ cos theta by cos theta ಕ್ಯಾನ್ಸಲ್, 1 by sin theta ಉಳಿಯುತ್ತೆ. 1 by sin theta ಅಂತ ಹೇಳಿದ್ರೆ that is equal to cosecant theta. ಹಾಗಾದ್ರೆ ರಿಕ್ವೈರ್ಡ್ dy by dx is equal to b by a into cosecant theta ಆಗುತ್ತೆ. ಯಾಕಂದ್ರೆ 1 over sin ಆಗುತ್ತೆ, 1 by sin ಅಂತ ಹೇಳಿದ್ರೆ ರೆಸಿಪ್ರೋಕಲ್ cosecant theta ಆಗುತ್ತೆ. ಹಾಗಾದ್ರೆ ವ್ಯಾಲ್ಯೂ ಏನಾಗುತ್ತೆ b by a into cosecant theta, that is the required dy by dx ಆಗಿರುತ್ತೆ. once again ನೋಡ್ತಾ ಬನ್ನಿ. given parametric equations x is equal to a into secant theta, y is equal to b into tan theta, x is equal to a into secant theta ಆಗಿದೆ, and y is equal to b into tan theta ಇದೆ. So differentiate with respect to theta, that is dx by d theta. Here a is constant ಆಗಿದೆ, secant theta into tan theta. y ನ differentiate with respect to theta dy by d theta, b is constant ಆಗಿರುತ್ತೆ, tan ನ differentiate secant square theta ಆಗಿರುತ್ತೆ. ಹಾಗಾದ್ರೆ dy by dx is equal to dy by d theta divided by dx by d theta. dy by d theta value b into secant square theta, dx by d theta value a into secant theta and tan theta. one secant cancel ಆದ್ರೆ b by a b into secant theta by tan theta. secant ನ reciprocal 1 by cos, tan ನ sin theta by cos theta ಅಂತ ಬರುತ್ತೆ. cos cancel, 1 over sin cosecant, b by a constant remain ಸೇಮ್ ಆಗಿರುತ್ತೆ. ಇದು ಕೂಡ 3 marks ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಓಕೆ, ಮತ್ತೆ ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗಿ. find dy by dx if x is equal to a into cos theta plus theta into sin theta, y is equal to a into sin theta minus theta into cos theta is also ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಇದು ಕೂಡ ಎಕ್ಸಾಮಿಗೆ ಆಲ್ರೆಡಿ 2 times ಅಪಿಯರ್ ಆಗಿರೋದೇ ಇದೆ ಆನ್ಯುವಲ್ ಎಕ್ಸಾಮ್ 3 marks. ಸೊ ಹಾಗಾದ್ರೆ ಗಿವನ್ ಪ್ಯಾರಾಮೀಟರ್ಸ್ ನೋಡ್ತಾ ಹೋಗಿ. ಪ್ಯಾರಾಮೀಟರ್ ಈಕ್ವೇಷನ್ಸ್ x is equal to a into cos theta plus theta into sin theta. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಡಿಫರೆನ್ಶಿಯೇಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಇದರಲ್ಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಬರಿತಾ ಇದ್ವಿ, dx by d theta ಆಗುತ್ತೆ. dx by d theta is equal to a is constant ಹೊರಗೆ ಹಾಗೆ ಇರುತ್ತೆ. ಏನದು ಕಾನ್ಸ್ಟೆಂಟ್ ಅಂತ ಕಾನ್ಸ್ಟೆಂಟ್ ಹಾಗೆ ಬರುತ್ತೆ ಡಿಫರೆನ್ಶಿಯೇಷನ್ಸ್ ಅಲ್ಲಿ. ಬಟ್ ಈ cos theta ಡಿಫರೆನ್ಶಿಯೇಟ್ we know that minus sin theta ಪ್ಲಸ್ ಇದೆ, ಪ್ಲಸ್ ಆಗ್ತಾ ಇದೀವಿ. ಎಲ್ಲರೂ ಇಲ್ಲ ಅಬ್ಸರ್ವ್ ಮಾಡಿ. theta with respect to differentiate theta ಅಂದ್ರೆ ವ್ಯಾಲ್ಯೂ 1, sin theta differentiate cos theta, ಹಾಗಾಗಿ 1 into cos theta ಅಂತ ಬರೆದ್ರೆ ತಪ್ಪು. ಬಿಕಾಸ್ ವೇರಿಯಬಲ್ theta ಆಗುತ್ತೆ, ಇಲ್ಲಿ ಕೂಡ theta ಆಗುತ್ತೆ. ಎರಡು ವೇರಿಯಬಲ್ಸ್ ಪ್ರಾಡಕ್ಟ್ ಅಲ್ಲಿ ಇದಾವೆ ಅಂದ್ರೆ we can use ಕಂಪಲ್ಸರಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಹಾಗಾದ್ರೆ ಈ theta ಇರೋದೇ ವ್ಯಾಲ್ಯೂ u ಆಗುತ್ತೆ, sin theta ಇರೋ ವ್ಯಾಲ್ಯೂ v ಆಗುತ್ತೆ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದೀವಿ. ಫಸ್ಟ್ ಫಂಕ್ಷನ್ ನ ಡಿಫರೆನ್ಶಿಯೇಟ್ theta with respect to theta ಡಿಫರೆನ್ಶಿಯೇಟ್ 1 ಆಯ್ತು ಇಂಟು sin theta as it is ಹಾಗೆ ಇದೆ ಪ್ಲಸ್ ಬ್ರಾಕೆಟ್ ಹಾಕೊಂಡಿದೀವಿ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇರೋದಿಲ್ಲ ಅದಕ್ಕೆ. ಫಸ್ಟ್ ಫಂಕ್ಷನ್ theta ಹಾಗೆ ಇರುತ್ತೆ ಇಂಟು sin theta differentiate that is equal to cos theta ಆಗಿರುತ್ತೆ. once again ನೋಡ್ತಾ ಬನ್ನಿ, a is constant ಹಾಗೆ ಇದೆ, cos theta differentiate minus sin theta, ಯಾಕೆಂದ್ರೆ in between plus a ನಡುವೆ ಒಂದೇ theta ಇರೋದು. ಸೊ ಹಾಗಾದ್ರೆ ಒಂದೇ ವೇರಿಯಬಲ್ ಐತೆ ಅಂದ್ರೆ ಒಂದ್ಸರಿ ಅಷ್ಟೇ ಅಲ್ಲೇ ಡಿಫರೆನ್ಶಿಯೇಟ್ ಮಾಡ್ತೀವಿ. ಬಟ್ ಇಲ್ಲಿ ಇಲ್ಲೊಂದು theta ಇಲ್ಲೊಂದು theta ಅಂದ್ರೆ ನಿಮ್ಗೆ ಹೇಳ್ತಾ ಇದ್ದೆ, ಎರಡು x ಇಂಟು ಪ್ರಾಡಕ್ಟ್ ಅಲ್ಲಿ ಬಂದ್ರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು ಅಂತ. ಹಾಗಾದ್ರೆ ಇಲ್ಲೊಂದು theta ಇಲ್ಲೊಂದು theta, u ಆಗುತ್ತೆ v ಆಗುತ್ತೆ. u ಅಂದ್ರೆ ಫಸ್ಟ್ ಫಂಕ್ಷನ್ ನ ಡಿಫರೆನ್ಶಿಯೇಟ್ theta with respect to theta differentiate 1, sin theta as it is ಎರಡನೇ ಫಂಕ್ಷನ್ ಆಗಿರುತ್ತೆ ಪ್ಲಸ್ ಫಸ್ಟ್ ಫಂಕ್ಷನ್ theta ಆಗಿದೆ, sin theta differentiate we know that cos theta. ಸೊ ಹಾಗಾದ್ರೆ ಇದನ್ನ ಸಿಂಪ್ಲಿಫೈಡ್ ಮಾಡ್ತೀವಿ. dx by d theta is equal to a ನ ಕಾನ್ಸ್ಟೆಂಟ್ ಹೊರಗಾಗಿ ಇದೆ ಮೈನಸ್ sin theta ಪ್ಲಸ್ 1 into sin theta ಆಗಿರುತ್ತೆ ಪ್ಲಸ್ theta into
ಕಾಸ್ ಥೀಟಾ ಆಗ್ಬಿಡುತ್ತೆ. ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ sin ಥೀಟಾ ಮೈನಸ್ sin ಥೀಟಾ ಗೆಟ್ ಕ್ಯಾನ್ಸಲ್. ಅಲ್ಲಿಗೆ dx ಬೈ d ಥೀಟಾ ಇಸ್ ಈಕ್ವಲ್ ಟು a ಇಂದ ಮಲ್ಟಿಪ್ಲೈ ಮಾಡಿದ್ರೆ a ಇಂಟು ಥೀಟಾ ಇಂಟು ರಿಕ್ವೈರ್ಡ್ ಕಾಸ್ ಥೀಟಾ. ಇದು ನಮಗೆ ಸಿಕ್ಕಿರತಕ್ಕಂಥದ್ದು dx ಬೈ d ಥೀಟಾ ಆಯಿತು. ದೆನ್ ವಿ ಫೈಂಡ್ dy ಬೈ d ಥೀಟಾ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದ್ರೆ ವಿಚ್ ಇಸ್ dy ಬೈ d ಥೀಟಾ ಆಗುತ್ತೆ. ದಟ್ ಇಸ್ ಈಕ್ವಲ್ ಟು a ಇಸ್ ಕಾನ್ಸ್ಟೆಂಟ್ ಆಗಿದೆ. a ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಆಗಿದೆ. sin ಥೀಟಾ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ನೋ ದಟ್ cos ಥೀಟಾ ಮೈನಸ್ ಇದೆ, ಮೈನಸ್ ಆಗಿದೆ. ಮತ್ತೆ ಇಲ್ಲಿ ಕೂಡ ಸೇಮ್, ಇದು ಒಂದು ಚೇಂಜಸ್ ನೀವು ಮರೆಯಂಗಿಲ್ಲ. ಥೀಟಾ ಇದೆ ವಿತ್ ರೆಸ್ಪೆಕ್ಟ್ ಇಲ್ಲಿ ಥೀಟಾ ಇಂಟು ಕಾಸ್ ಥೀಟಾ ಪ್ರಾಡಕ್ಟ್ ರೂಲ್, ಎರಡು ವೇರಿಯೇಬಲ್ಸ್ ಥೀಟಾ ಮತ್ತೆ ಇನ್ನೊಂದು ಕಾಸ್ ಒಳಗಿರೋ ಥೀಟಾ ಎರಡು ಪ್ರಾಡಕ್ಟ್ ಅಲ್ಲಿ ಇದಾವೆ ಅಂದ್ರೆ ವಿ ಹ್ಯಾವ್ ಟು ಯೂಸ್ ಹಿಯರ್ ಆಲ್ಸೋ ಪ್ರಾಡಕ್ಟ್ ರೂಲ್. ಅದು ಫಸ್ಟ್ ಫಂಕ್ಷನ್ ಇದು u ಆಗುತ್ತೆ, ವಿಚ್ ಇಸ್ ಸೆಕೆಂಡ್ ಫಂಕ್ಷನ್ v ಆಗುತ್ತೆ, ವಿಚ್ ಇಸ್ v ವಿಚ್ ಇಸ್ u ಡಿಫರೆನ್ಶಿಯೇಟ್. ಫಸ್ಟ್ ಫಂಕ್ಷನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ 1 ಆಯಿತು, ಕಾಸ್ ಥೀಟಾ ಸೆಕೆಂಡ್ ಫಂಕ್ಷನ್ ಹಾಗೆ ಇದೆ ಪ್ಲಸ್ ಫಸ್ಟ್ ಫಂಕ್ಷನ್ ಥೀಟಾ ಹಾಗೆ ಇರುತ್ತೆ, ಸೆಕೆಂಡ್ ಫಂಕ್ಷನ್ ಕಾಸ್ ಥೀಟಾ ಡಿಫರೆನ್ಶಿಯೇಟ್ ಮೈನಸ್ sin ಥೀಟಾ ಆಗ್ತದೆ, ಮೈನಸ್ sin ಥೀಟಾ. ಓಕೆ, ಬ್ರಾಕೆಟ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ dy ಬೈ d ಥೀಟಾ ಇಸ್ ಈಕ್ವಲ್ ಟು a ನ ಕಾನ್ಸ್ಟೆಂಟ್ ಆಗಿರುತ್ತೆ, cos ಥೀಟಾನು ಕೂಡ ಆಗಿರುತ್ತೆ. ಇಲ್ಲಿ ಈ ಮೈನಸ್ ನ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಬೇಕು ಮುಂದಕ್ಕೆ, ಮೈನಸ್ ನ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದ್ರೆ ಕರೆಕ್ಟ್ ಆಗಿ ನಿಮಗೆ ಆನ್ಸರ್ ಬರುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು cos ಥೀಟಾ ಆಯಿತು. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. ಬಹಳ ಜನ ನೀವು ಮಿಸ್ಟೇಕ್ಸ್ ಮಾಡೋದಿಲ್ಲ, ಇಲ್ಲಿಂದ ಬರೋದು ಮೈನಸ್ ಬರಿದ್ರ, ಇಲ್ಲ ಇಲ್ಲಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಮೈನಸ್ ಬರಿದ್ರ, ಇದಕ್ಕೆ ಮೈನಸ್ ಬರ್ಕೊಂಡ್ರಿ ಅಂದ್ರೆ ನಿಮ್ಗೆ ಆನ್ಸರ್ ಮೈನಸ್ ಬರುತ್ತೆ. ಮೈನಸ್ ಬಂದ್ರೆ ಅದು ತಪ್ಪು, 1 ಮಾರ್ಕ್ಸ್ ಹೋಗ್ಬಿಡುತ್ತೆ ಅಲ್ಲಿ. ಅದಕ್ಕೆ ಈ ಮೈನಸ್ ನ ಕರೆಕ್ಟ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲೊಂಚೂರು ಕೇರ್ ಆಗಿ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಥೀಟಾ ಇಂಟು ರಿಮೈನಿಂಗ್ ಇರ್ತಕ್ಕಂಥದ್ದು sin ಥೀಟಾ ಪ್ಲಸ್ cos ಥೀಟಾ ಮೈನಸ್ cos ಥೀಟಾ ಗೆಟ್ ಕ್ಯಾನ್ಸಲ್. ರಿಮೈನಿಂಗ್ dy ಬೈ d ಥೀಟಾ ಇಸ್ ಈಕ್ವಲ್ ಟು a ಇಂದ ಮಲ್ಟಿಪ್ಲೈ ಮಾಡಿದ್ರೆ a ಇಂಟು ಥೀಟಾ ಇಂಟು ವಾಟ್ sin ಥೀಟಾ ಆಗಿರುತ್ತೆ, ವಿಚ್ ಇಸ್ dy ಬೈ d ಥೀಟಾ ಆಯ್ತು. ದೆನ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು dy ಬೈ dx. ಅದಕ್ಕೆ dy ಬೈ dx ಇಸ್ ಈಕ್ವಲ್ ಟು ವಿ ನೋ ದಟ್ dy by d theta divided by dx by d theta, that is equal to dy by d theta value a into theta into sin theta ಇದೆ divided by dx by d theta value a into theta into cos theta ಇದೆ. a into theta same get cancel into the value is equal to sin by cos ಅಂದ್ರೆ we know that tan theta ಆಗುತ್ತೆ. ಹಾಗಾದ್ರೆ required dy by dx is equal to tan theta. ಇದು ಕಂಪ್ಲೀಟ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಕರೆಕ್ಟ್ ಆಗಿ ಇದನ್ನ ನೋಡ್ಕೊಂಡು ಬರೀರಿ, ಗೊತ್ತಾಗುತ್ತೆ ನಿಮಗೆ. ಒಂದ್ಸರಿ ಪ್ರಾಕ್ಟೀಸ್ ಮಾಡಿದಷ್ಟು ಈಸಿ ಆಗ್ತಾ ಹೋಗುತ್ತೆ. ಪ್ಯಾರಾಮೆಟ್ರಿಕಲ್ಲಿ ಇಲ್ಲಿ ನಿಮಗೆ ಒಂದೇ ಮಿಸ್ಟೇಕ್ಸ್ ಆಗುತ್ತೆ, ಎಲ್ಲವೂ ಸೇಮ್ ಪ್ರೊಸೀಜರ್ ಇದೆ. ಥೀಟಾ sin ಥೀಟಾ ಇವೆರಡಕ್ಕೂ ಪ್ರಾಡಕ್ಟ್ ರೂಲ್ ಇಲ್ಲಿ ಅಪ್ಲೈ ಮಾಡಿರೋದು, ಇದೊಂದು ನೋಡ್ಕೊಳ್ರಿ. ಅಲ್ಲಿಗೆ ನುಳಿಕೆ ಸಿಂಪ್ಲಿಫೈ ಮಾಡಿದ್ರೆ ಈಸಿ ಆಗುತ್ತೆ. ಇದು ಅಷ್ಟೇ, ಥೀಟಾ ಕಾಸ್ ಥೀಟಾ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ವಿ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ವಿ. ದೆನ್ ಮೈನಸ್ ನ ಒಳಗೆ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಮತ್ತೊಂದು ಮೈನಸ್ ಆಗಿ ಪ್ಲಸ್ ಆಗುತ್ತೆ ಅಲ್ಲಿ. ಸೊ ಹಾಗಾದ್ರೆ ಥೀಟಾ ಇಂಟು sin ಥೀಟಾ ಕ್ಯಾನ್ಸಲ್ ಆಗಿ ಉಳಿದಿರೋ ವ್ಯಾಲ್ಯೂನ dy by dx ಗೆ ಅಪ್ಲೈ ಮಾಡಿದ್ರೆ we will get tan ಥೀಟಾ ಆಗಿರುತ್ತೆ. ದಟ್ ಈಸ್ ಡಿರೈವೇಟಿವ್. ಓಕೆ, ನೆಕ್ಸ್ಟ್ ಫೈಂಡ್ dy by dx. Find dy by dx if x is equal to a into cos t plus log of tan t by 2, y is equal to a into sin t with parameter t ಆಗಿದೆ. ಇದನ್ನು ಕೂಡ ಅಷ್ಟೇ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ನೇ ಮಾಡ್ತಾ ಹೋಗ್ಬೇಕು. ಸೊ ಹಾಗಾದ್ರೆ ಫಸ್ಟ್ ಗಿವನ್ ಏನು ಕೊಟ್ಟಿದ್ದಾನೆ ನೋಡಿ, x ಕೊಟ್ಟಿದ್ದಾನೆ and y ಕೊಟ್ಟಿದ್ದಾನೆ. ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ x is equal to a into cos t plus log of tan t by 2 ಇದೆ. ಇದನ್ನ ಡಿಫರೆನ್ಶಿಯೇಟ್ with respect to t ಮಾಡಿದ್ರೆ which is required dx by dt is equal to which is required dx by dt is equal to here a is constant ಹಾಗೆ ಇರುತ್ತೆ, cos t ನ ಡಿಫರೆನ್ಶಿಯೇಟ್ ಮೈನಸ್ sin t ಆಗುತ್ತೆ ಪ್ಲಸ್ log of x ತರ ಇದೆ, log x ನ ಡಿಫರೆನ್ಶಿಯೇಟ್ 1 by x ಅಂದ್ರೆ tan t by 2 ಆಯ್ತು ಇಂಟು log ನ ಡಿಫರೆನ್ಶಿಯೇಟ್ ಆಯ್ತು ಇಲ್ಲಿ. tan ನ ಡಿಫರೆನ್ಶಿಯೇಟ್ ನಮಗೆ ಗೊತ್ತು secant ಸ್ಕ್ವೇರ್ t by 2, ಯಾಕಂದ್ರೆ secant ಸ್ಕ್ವೇರ್ x tan ಅಂದ್ರೆ ಇಲ್ಲಿ log x ಇರೋದಕ್ಕೆ 1 by x ಇರೋ ಜಾಗದಲ್ಲಿ tan t by 2 ಆಯ್ತು. tan ನ ಡಿಫರೆನ್ಶಿಯೇಟ್ secant ಸ್ಕ್ವೇರ್ x ಬಟ್ x ಇರೋ ಜಾಗದಲ್ಲಿ t by 2 ಆಯ್ತು ಇಂಟು ಈಗ ಇಲ್ಲಿ t by 2 ಇದೆ, t by 2 ನ ಡಿಫರೆನ್ಶಿಯೇಟ್ 1 by 2. ನಿಮಗೆ ಯಾವಾಗಲೇ ಹೇಳಿದ್ವಿ ವೇರಿಯೇಬಲ್ಸ್ ನ ಪಕ್ಕ ಇರೋದು 1 by 2, 1 by 2 ನ ಇಂಟು ಆಗಿ ಬರೀಬೇಕು ಅಂತ. ಹಾಗಾದ್ರೆ tan ನ ಡಿಫರೆನ್ಶಿಯೇಟ್ secant ಸ್ಕ್ವೇರ್ t by 2 ಇಂಟು 1 by 2 ಆಯ್ತು. ಇದು ಕಂಪ್ಲೀಟ್ ಡೆರಿವೇಟಿವ್ಸ್ ಆಯ್ತು. ಯಾವುದು ಇದರ ಡಿಫರೆನ್ಶಿಯೇಟ್ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಸ್ವಲ್ಪ. ಅಲ್ಲಿಗೆ dx by
dt is equal to a into minus sin t ಆಗಿ ಇದೆ ಪ್ಲಸ್ 1 by tan t by 2 ನಾವು sin t by 2 divided by cos t by 2 ಅಂತ ಬರ್ಕೋಬಹುದು into divided by into ಇಲ್ಲಿ ನೋಡಿ 1 by 2 ಇರೋದು into 2 ಆಗಿ ಇದೆ secant square t by 2 ನ್ಯೂಮರೇಟರ್ ಇರೋದು secant ನ ರೆಸಿಪ್ರೋಕಲ್ 1 by cos t by 2 ಅಂತ ಕೂಡ ಬರ್ಕೋಬಹುದು ಸೊ ಹಾಗಾದ್ರೆ secant ರೊಟ್ಟಿಗೆ ಸ್ಕ್ವೇರ್ ರೊಟ್ಟಿಗೆ secant ನ ರೆಸಿಪ್ರೋಕಲ್ cos ಸ್ಕ್ವೇರ್ t by 2 ಆಗುತ್ತೆ ಇದೇನಾಗುತ್ತೆ ಇದು cos ಸ್ಕ್ವೇರ್ t by 2 ಆಗುತ್ತೆ ಒಂದ್ ಸೆಕೆಂಡ್ ನೋಡ್ತಾ ಬನ್ನಿ 1 by tan t by 2 1 by tan ನ sin by cos ಅಂತ ಬರುತ್ತೆ 1 by 2 ಹಾಗೆ ಇರುತ್ತೆ ಇಲ್ಲಿ ಕೂಡ ಅಷ್ಟೇ ಇದು into 1 by 2 ಹಾಗೆ ಇದೆ secant ನ ರೆಸಿಪ್ರೋಕಲ್ 1 by cos ಹಾಗಾದ್ರೆ ಸ್ಕ್ವೇರ್ ಇರುತ್ತೆ secant ಸ್ಕ್ವೇರ್ ನ cos ಸ್ಕ್ವೇರ್ by 2 ಅಂತ ಬರೀತೀವಿ ಒಂದು cos by 2 cos t by 2 ಕ್ಯಾನ್ಸಲ್ ಆಗುತ್ತೆ ಇನ್ನು ಉಳಿದಿರತಕ್ಕಂಥದ್ದು dx by dt is equal to a into minus sin t ಆಗಿ ಇದೆ plus 1 by remaining ಉಳಿದು 2 sin t by 2 into ಇನ್ನು ಉಳಿದಿರೋದು cos t by 2 ಒಂದು cos t by 2 ಕ್ಯಾನ್ಸಲ್ ಆಯ್ತು 2 into sin t by 2 ಇನ್ನೊಂದು cos t by 2 ಹಾಗೆ ಉಳಿತು ಹಾಗಾದ್ರೆ is equal to dx by dt is equal to a into minus sin t ಆಗಿರುತ್ತೆ plus 1 over 2 sin theta by 2 cos theta by 2 ಅಂದ್ರೆ ಓನ್ಲಿ sin theta ಹಾಗಾದ್ರೆ which is only sin t ಅಷ್ಟೇ ಆಗಿರುತ್ತೆ ಇಲ್ಲಿ sin t ನ LCM ತಗೊಂಡ್ರೆ ಡಿನಾಮಿನೇಟರ್ 1 ಇರುತ್ತೆ 1 and sin t LCM sin t ಅಲ್ಲಿಗೆ that is dx by dt is equal to ಡಿನಾಮಿನೇಟರ್ sin t LCM ತಂದ್ರಿ ನ್ಯೂಮರೇಟರ್ ಬರಿಬೇಕಾದ್ರೆ ಇದು 1 by sin t into sin t sin square t ಮೈನಸ್ ಇರುತ್ತೆ ನೆಕ್ಸ್ಟ್ ಬರಿತೀವಿ 1 minus sin square t ಆಗುತ್ತೆ into ಇಲ್ಲಿ sin t ಕ್ಯಾನ್ಸಲ್ ಆದ್ರೆ 1 ಆಗುತ್ತೆ ಅಲ್ಲಿಗೆ dx by dt is equal to ಇದು LCM ತಗೊಳ್ಳೋದು minus sin t plus 1 by sin t ನ ಏನಾಗುತ್ತೆ minus sin square t plus 1 divided by sin t ಆಗಿರುತ್ತೆ ಅಲ್ಲಿ ನಿಮಗೆ 1 minus sin square theta ನ ಏನಂತ ಬರ್ಕೊಳ್ತೀವಿ ನಾವು cos square t ಅಂತ ಬರ್ತೀವಿ cos square t divided by sin t ಆಗಿರುತ್ತೆ that is dx by dt 1 minus sin square theta ನಾವು ಏನಂತ ಬರ್ಕೋಬಹುದು cos square t ಅಲ್ಲಿ cos square t divided by sin t ಆಗುತ್ತೆ that is the required dx by dt ಆಗುತ್ತೆ once again ನೋಡ್ತಾ ಬನ್ನಿ ನಾನು x ನ ಅಷ್ಟೇ ಡಿಫರೆನ್ಶಿಯೇಟ್ ಮಾಡ್ತಾ ಬಂದಿದ್ದೀನಿ x ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t a is constant cos t ನ ಡಿಫರೆನ್ಶಿಯೇಟ್ minus sin t ಪ್ಲಸ್ ಆಗಿದೆ log ನ ಡಿಫರೆನ್ಶಿಯೇಟ್ 1 by x but x ಇರೋ ಜಾಗದಲ್ಲಿ tan t by 2 into tan ನ ಡಿಫರೆನ್ಶಿಯೇಟ್ secant square x x ಇರೋ ಜಾಗದಲ್ಲಿ t by 2 ನ ಡಿಫರೆನ್ಶಿಯೇಟ್ 1 by 2 ಚೈನ್ ರೂಲ್ ಅಪ್ಲೈ ಆಗಿರುತ್ತೆ next a into minus sin t ಆಗಿದೆ plus tan t by 2 sin t by 2 cos t by 2 1 by 2 as it is ಆಗಿದೆ secant ನ ರೆಸಿಪ್ರೋಕಲ್ 1 by cos 1 cos ಕ್ಯಾನ್ಸಲ್ ಆಗುತ್ತೆ 1 cos ಉಳಿಯುತ್ತೆ 2 ಆಗಿದೆ 2 into sin t by 2 cos t by 2 ಅಂದ್ರೆ sin t sin into sin square t 1 ಆಗಿ ಇರುತ್ತೆ plus 1 ಅಲ್ಲಿ divided by LCM sin t 1 minus sin square theta ನ cos square theta ಅಂತ ಬರೆಯಬಹುದು ಹಾಗಾದ್ರೆ cos square t divided by sin t next ಇಲ್ಲಿ ಇರತಕ್ಕಂತದ್ದು y ಇದೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿದ್ರೆ dy by dt ಆಗುತ್ತೆ that is equal to a is constant sin ನ ಡಿಫರೆನ್ಶಿಯೇಟ್ cos t ಆಗಿದೆ sin t ನ ಡಿಫರೆನ್ಶಿಯೇಟ್ cos t ಅಲ್ಲಿ ನಿಮಗೆ dy by dt ಸಿಕ್ಕಿದೆ and dy by dx ಸಿಕ್ಕಿದೆ therefore we find dy by dx is equal to we know that dy by dt divided by dx by dt dy by dt divided by dx by dt dy by dt value a into cos t divided by dx by dt value cos square t divided by sin t ಆಗಿರುತ್ತೆ ಸೊ ಈ ಡಿನಾಮಿನೇಟರ್ ಅಲ್ಲಿ ಏನಿರಲ್ಲ ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ವ್ಯಾಲ್ಯೂ 1 ಇರುತ್ತೆ ಸೊ ಹಾಗಾದ್ರೆ a ನ ಕಾನ್ಸ್ಟೆಂಟ್ ಹಾಗೆ ಇದೆ ಇಲ್ಲಿ ಇರೋದ್ರಲ್ಲಿ ನ್ಯೂಮರೇಟರ್ ಗೆ ಹೋದ್ರೆ sin by cos ಒಂದು cos ಕ್ಯಾನ್ಸಲ್ ಆಗುತ್ತೆ ಇನ್ನು ಉಳಿಯೋದು ನಿಮಗೆ is equal to a into sin t divided by cos t ಅಲ್ಲಿಗೆ therefore dy by dx is equal to a constant ಆಗಿರುತ್ತೆ sin t by cos t value which is the required tan t ಆಗಿರುತ್ತೆ that is the required dy by dx once again dy by dt value ಬಂತು dy by dt value a into cos t dx by dt value ಸಿಕ್ಕಿದೆ cos square t by sin t a into cos t ಇದು dy by dt ಇದು cos square t divided by sin t ಒಂದು cos ಕ್ಯಾನ್ಸಲ್ ಆದ್ರೆ sin ನ್ಯೂಮರೇಟರ್ ಗೊತ್ತೆ a ಕಾನ್ಸ್ಟೆಂಟ್ ಆಗಿದೆ sin by cos ಅಂತ ಹೇಳಿದ್ರೆ ನಮಗೆ ಗೊತ್ತು tan t ಆಗುತ್ತೆ which is the required dy by dx ಆಗಿರುತ್ತೆ okay next question if x is equal to square root of a power sin inverse t and y is equal to square root of a power cos inverse t then prove that dy by dx is equal to minus
y by x is also important 3 marks ಗೆ. ಓಕೆ, ನೋಡ್ತಾ ಬನ್ನಿ. ಗಿವನ್ ಈಕ್ವೇಷನ್ಸ್ ನ ಇದು ಪ್ಯಾರಾಮೆಟ್ರಿಕಲ್ ಮಾಡಬಹುದು, ಒಂದು ಫಾರ್ಮುಲಾ ಬರುತ್ತೆ, ಹಂಗಾಗಿ ಸಿಂಪ್ಲಿಫೈಡ್ ಮೆಥಡ್ ಅಲ್ಲಿ ಮಾಡ್ತಾ ಹೋಗೋಣ ಏನಾಗುತ್ತೆ ಅಂತ. ಫಸ್ಟ್ ವಿಚ್ ಈಸ್ ಕಾಲ್ಡ್ ಆಸ್ ಈಕ್ವೇಷನ್ ನಂಬರ್ 1, ಕಾಲ್ಡ್ ಆಸ್ ಈಕ್ವೇಷನ್ ನಂಬರ್ 2, ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಈಕ್ವೇಷನ್ 1 into 2, ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಆಗುತ್ತೆ, ರೈಟ್ ಸೈಡ್ ಮಲ್ಟಿಪ್ಲೈ ಆಗುತ್ತೆ. ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಆದ್ರೆ x into y ಆಗುತ್ತೆ, x into y. ರೈಟ್ ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ ರೂಟ್ ಆಫ್ a to the power of sin inverse t into root of a to the power of cos inverse t ಆಗುತ್ತೆ. x into y is equal to ರೂಟ್ ಇರೋದ್ರಿಂದ ಒಳಗೆ ಮಲ್ಟಿಪ್ಲೈ ಮಾಡ್ಕೋಬಹುದು. ಏನಾಗುತ್ತೆ, ಎರಡಕ್ಕೂ ರೂಟ್ ಒಳಗೆ ಮಲ್ಟಿಪ್ಲೈ ಆದ್ರೆ a to the power of sin inverse t into a to the power of cos inverse t ಆಗಿರುತ್ತೆ. ಸೊ ಅಲ್ಲಿ x into y is equal to square root of, ಬೇಸ್ ಸೇಮ್ ಇದ್ರೆ ಪವರ್ಸ್ ನ ನಾವು ಆಡ್ ಮಾಡಬಹುದು. ಅದು ನಮಗೆ ಗೊತ್ತು. a to the power of ಅಲ್ಲಿಗೆ sin inverse t plus cos inverse t ಅಂತ ನಿಮಗೆ ಎಲ್ಲರಿಗೂ ಗೊತ್ತು. ಇಲ್ಲಿ ಮಲ್ಟಿಪ್ಲೈ ಮಾಡಿರೋದು ರೂಟ್ ಒಳಗಿರೋದನ್ನ ಮಲ್ಟಿಪ್ಲೈ ಆಗ್ತಾ ಇದೆ, ರೂಟ್ ಒಳಗೆ ರೂಟ್ ಆಫ್ a power sin inverse t, a power cos inverse t. ಇಲ್ಲಿ ಬೇಸ್ ಸೇಮ್ ಇರೋದ್ರಿಂದ ಪವರ್ಸ್ ನ ಆಡ್ ಮಾಡ್ತಾನೆ, a power sin inverse t plus cos inverse t. we know that inverse trigonometric properties ಗೊತ್ತು ನಮಗೆ. sin inverse x plus cos inverse x ಇತ್ತು ಅಂದ್ರೆ we know that that is equal to pi by 2. sin inverse x plus cos inverse x is equal to pi by 2. ಇಲ್ಲಿ x ಇರಬೇಕು ಅಂತ ಏನಿಲ್ಲ, ಥೀಟಾ ಇರಲಿ t ಇರಲಿ ಏನ್ ಬೇಕಾದ್ರೂ ಇರಲಿ, is equal to value pi by 2 ಆಗಿರುತ್ತೆ. ಹಾಗಾದ್ರೆ x into y is equal to square root of a to the power of pi by 2 ಆಗುತ್ತೆ. ಯಾಕಂದ್ರೆ ಇದು ವ್ಯಾಲ್ಯೂ pi by 2 ಟೋಟಲಿ ವಿಚ್ ಈಸ್ ಕಾನ್ಸ್ಟೆಂಟ್ ಆಗಿದೆ. ಈಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಇದನ್ನ ಡಿಫರೆನ್ಶಿಯೇಟ್ ಏನಾಗುತ್ತೆ, u ಅನ್ನೋದೊಂದು x ಅನ್ನೋದೊಂದು ವೇರಿಯಬಲ್, ಇದು u ಆಗುತ್ತೆ v ಆಗುತ್ತೆ. ಆಲ್ರೆಡಿ ಹೇಳಿದ್ವಿ ನಾವು, ಇದು ಪ್ರಾಡಕ್ಟ್ ಅಲ್ಲೇ ಅಪ್ಲೈ ಆಗುತ್ತೆ. x ನ ಡಿಫರೆನ್ಶಿಯೇಟ್ 1 ಆಯ್ತು into y ಆಗಿರುತ್ತೆ ಪ್ಲಸ್ x ಆಗಿರುತ್ತೆ, y ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಡ್ಯಾಶ್. u ಅಂದ್ರೆ x ನ ಡಿಫರೆನ್ಶಿಯೇಟ್ 1 y ಆಗಿ ಆಯ್ತು ಪ್ಲಸ್ x ಆಗಿ ಆಯ್ತು, y ನ ಡಿಫರೆನ್ಶಿಯೇಟ್ y ಡ್ಯಾಶ್. ಅಲ್ಲಿ ಇಸ್ ಈಕ್ವಲ್ ಟು ಇದ್ರ ಡಿಫರೆನ್ಶಿಯೇಟ್ ನ ನೀವು ಕಾನ್ಸ್ಟೆಂಟ್ ಆಗಿರೋದ್ರಿಂದ 0 ಅಂತ ಬರ್ಕೊಳ್ತೀವಿ. ನಮಗೆ ಬೇಕಾಗಿರೋದು y ಡ್ಯಾಶ್ ಇಲ್ಲೇ ಇರುತ್ತೆ. ಹಾಗಾದ್ರೆ ಅದನ್ನ x into y ಡ್ಯಾಶ್ ಅಂತ ಬರ್ಕೊಳ್ತೀವಿ. ಪ್ಲಸ್ y ಇರೋದು ಆ ಕಡೆ ಕಳಿಸಿದ್ರೆ ಮೈನಸ್ y ಆಗುತ್ತೆ, x ನ ಕಡೆ ಕಳಿಸಿದ್ರೆ y dash is equal to minus y by x ಆಗುತ್ತೆ. that is the required dy by dx is equal to minus y by x ಆಯ್ತು. is also important question. ಇದನ್ನ ನೋಡ್ತಾ ಹೋಗಿ ಕರೆಕ್ಟ್ ಆಗಿ ಏನಿದೆ, ಈಕ್ವೇಷನ್ 1 ಈಕ್ವೇಷನ್ 2 ಎರಡು ಮಲ್ಟಿಪ್ಲೈ ಮಾಡಿ 1 into 2 ಅಂದ್ರೆ ಲೆಫ್ಟ್ ಸೈಡ್ ಮಲ್ಟಿಪ್ಲೈ, ರೈಟ್ ಸೈಡ್ ಇರೋದು ರೈಟ್ ಸೈಡ್ ಮಲ್ಟಿಪ್ಲೈ ಆಗುತ್ತೆ. ಹಾಗಾದ್ರೆ x into y ಆಯ್ತು is equal to root of a ಮಲ್ಟಿಪ್ಲೈ ಆಗಿ a power sin inverse ಬೇಸ್ ಸೇಮ್ ರೀತಿ ಪವರ್ ಆಡ್ ಮಾಡಿ ಪ್ರಾಪರ್ಟಿ ಅಪ್ಲೈ ಮಾಡಿ pi by 2 ಟೋಟಲಿ ಕಂಪ್ಲೀಟ್ ಕಾನ್ಸ್ಟೆಂಟ್ ಆಯ್ತು. ಕಾನ್ಸ್ಟೆಂಟ್ ನ ಡಿಫರೆನ್ಶಿಯೇಟ್ 0, ಇದು ಪ್ರಾಡಕ್ಟ್ ಅಲ್ಲಿ ಅಪ್ಲೈ ಆಗಿದೆ. ಅಲ್ಲಿ y dash ಬೇಕಾದ್ರೆ ಸಪರೇಟ್ ಮಾಡ್ಕೊಂಡ್ರೆ ದಟ್ ಇಸ್ we will require given minus y by x is the derivatives of the given dy by dx ಆಗಿರುತ್ತೆ. next question, find dy by dx if x to the power of 2 by 3 plus y to the power of 2 by 3 is equal to a to the power of 2 by 3. ಈ ಕ್ವೆಶ್ಚನ್ಸ್ ನ ಡೈರೆಕ್ಟ್ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗಬಹುದು, ಅಥವಾ ಇದಕ್ಕೆ ಸಬ್ಸ್ಟಿಟ್ಯೂಷನ್ ತಗೊಂಡು ಪ್ಯಾರಾಮೆಟ್ರಿಕ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೊಂಡು ಮಾಡಬಹುದು. ಅದು ಬಿಟ್ಟು ಡೈರೆಕ್ಟ್ ಆಗಿ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಗಿವನ್ ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಯಾಕಂದ್ರೆ ನಮಗೆ ಬೇಕಾಗಿರೋ dy by dx y ಇದೆ, ಹಾಗಾಗಿ dy by dx ಸಿಗ್ತಾ ಹೋಗುತ್ತೆ. ಸೊ x to the power of n ಫಾರ್ಮ್ ಅಲ್ಲಿ ಇರೋದಿಗೆ 2 by 3 ಪಕ್ಕ ಪವರ್ ಅಲ್ಲಿ ಇರೋ ಪಕ್ಕ ಬರೋದಕ್ಕೆ ಪವರ್ ಅನ್ನು ಕಮ್ಮಿ ಮಾಡಿದ್ರೆ x to the power of 2 by 3 minus 1 ಆಯ್ತು. ಇಂಟು x ನ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಶಿಯೇಟ್ 1 ಆಗುತ್ತೆ. ಪ್ಲಸ್ ಇದು ಕೂಡ ಅಷ್ಟೇ ಪವರ್ ಅಲ್ಲಿ ಇರೋ ಪಕ್ಕ ಬರೋದಕ್ಕೆ 2 by 3 ಆಗುತ್ತೆ ಇಂಟು y to the power of 2 by 3 minus 1 ಆಗಿಬಿಡುತ್ತೆ. ಅಲ್ಲಿ ನೆಕ್ಸ್ಟ್ ನಮಗೆ ಇಲ್ಲಿ ಇರ್ತಕ್ಕಂಥ y ಇದೆ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ y dash ಆಗುತ್ತೆ is equal to a power 2 by 3 ಕಂಪ್ಲೀಟ್ ಕಾನ್ಸ್ಟೆಂಟ್ ನ ಡಿಫರೆನ್ಶಿಯೇಟ್ 0 ಆಯ್ತು. ಇವೆರಡರಲ್ಲೂ 2 by 3 ಗೆಟ್ ಕಾಮನ್, 2 by 3 ಗೆಟ್ ಕಾಮನ್ ಅಂತ ಉಳಿದಿರೋದು x to the power of 2 by 3 minus 1 ನೋಡಿ, x to the power of 2 minus 3 minus 1 by 3 ಆಗುತ್ತೆ. ಪ್ಲಸ್ y to the power of 2 by 3 minus 1 minus 1 over 3 ಆಯ್ತು ಇಂಟು y dash ಇದೆ, ಇಂಟು y dash is equal to 0. 2 by 3 ಕಂಪ್ಲೀಟ್ ಆ ಕಡೆ ಕಳಿಸಿ 0 into 0 by ರೀತಿ 0 ಆಗಿಬಿಡುತ್ತೆ. ಇಲ್ಲಿ ರಿಮೈನಿಂಗ್ ಇದೆ x to the power of minus 1 by 3 y to the power of minus 1 by 3 into y dash ಆಗುತ್ತೆ is equal to 0. ಬೇಕಾಗಿರೋ y dash ಹಂಗೆ ಇಟ್ಕೊಳ್ಳಿ. ಇಲ್ಲಿ y to the power of minus 1 by 3 into y dash ಆಗಿದೆ. ಇಲ್ಲಿರ್ತಕ್ಕಂಥ ಪ್ಲಸ್ ವ್ಯಾಲ್ಯೂ ಆ ಕಡೆ ಕಳಿಸಿದ್ರೆ ಮೈನಸ್ x to the power of minus 1 by 3 ಆಗಿರುತ್ತೆ. ಸೊ y dash ಹಾಗೆ ಇದೆ, ಇದನ್ನ ಆ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ ಹೋಗುತ್ತೆ. y dash is equal to minus x to the power of minus 1 by 3 divided by y to the power of minus 1 by 3. ಇವೆರಡನ್ನೂ ಇಂಟರ್ಚೇಂಜ್ ಮಾಡಿದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಪವರ್ ಅಲ್ಲಿ ಪ್ಲಸ್ ಆಗುತ್ತೆ. ಸೊ ಹಾಗಾದ್ರೆ y dash is equal to minus c minus ಹಾಗೆ ಇರುತ್ತೆ. ಇದು ನ್ಯೂಮರೇಟರ್ ಬಂದು y to the power of plus 1 by 3 divided by x to the power of 1 by 3. ನೋಡಿ ಏನಾಯ್ತು,
ಡಿನಾಮಿನೇಟರ್ ನ್ಯೂಮರೇಟರ್ ಡಿನಾಮಿನೇಟರ್ ಹೋದ್ರೆ ಪವರ್ ನ ಸೈನ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಹಾಗಾದ್ರೆ y dash is equal to ಮೈನಸ್ ಆಗಿ ಇರುತ್ತೆ. ಇದನ್ನ ನಾವು ಕ್ಯೂಬ್ ರೂಟ್ ಆಫ್ y ಅಂತ ಬರೀಬಹುದು ಡಿವೈಡೆಡ್ ಬೈ ದ ಕ್ಯೂಬ್ ರೂಟ್ ಆಫ್ x ಅಂತ ಬರೀಬಹುದು. ಅಲ್ಲಿಗೆ ಟೋಟಲಿ y dash is equal to ಮೈನಸ್ ಕ್ಯೂಬ್ ರೂಟ್ ಆಫ್ y by x ಆಗುತ್ತೆ. ದಟ್ ಈಸ್ ದ ರಿಕ್ವೈರ್ಡ್ y dash or dy by dx ಆಗಿರುತ್ತೆ. ಒಂದ್ಸ್ ಅಗೇನ್ ನೋಡ್ತಾ ಬನ್ನಿ. x to the power of 2 by 3 plus y to the power of 2 by 3 is equal to a power 2 by 3 differentiate with respect to x. ಪವರ್ ಅಲ್ಲಿ ಇರೋ ಪಕ್ಕ ಬರೆದು ಪವರ್ ಅಲ್ಲಿ ಒಂದು ಕಮ್ಮಿ ಮಾಡಿವಿ. ಇಲ್ಲೂ ಕೂಡ ಅಷ್ಟೇ ಪವರ್ ಅಲ್ಲಿ ಇರೋ ಪಕ್ಕ ಬರೆದು ಪವರ್ ಅಲ್ಲಿ ಒಂದು ವ್ಯಾಲ್ಯೂ ಕಮ್ಮಿ ಮಾಡಿವಿ. y ಇದೆ with respect to x ಇರುತ್ತೆ y dash ಅಂತ equal to constant 0 differentiate. So 2 by 3 everyone get common remaining x to the power of 2 by 3 minus 1 ಅಲ್ಲಿ minus 1 by 3 2 by 3 ಕಾಮನ್ ತೆಗೆದು y to the power of 2 by 3 minus 1 3 LCM ಆಗುತ್ತೆ. 2 minus 3 minus 1 divided by 3 LCM ಟರ್ಮ್ ಹಾಗಾದ್ರೆ into y dash ಆಗಿದೆ is equal to 0. 2 by 3 ಕಾಮನ್ ತೆಗೆದು ಆ ಕಡೆ ಕಳಿಸಿದ್ರೆ 0 by anything 0 ಆಗೋಗ್ಬಿಡುತ್ತೆ. ಇನ್ನು ಉಳಿದಿರೋ ಪ್ಲಸ್ ವ್ಯಾಲ್ಯೂ ಆ ಕಡೆ ಕಳಿಸಿದ್ರೆ ಮೈನಸ್, ಇದರಲ್ಲಿ ಬೇಕಾಗಿರೋ y dash ಹಂಗೆ ಇಟ್ಕೊಂಡು ಇದನ್ನ ಆ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ ಇವೆರಡು ಇಂಟರ್ಚೇಂಜ್ ಆದ್ರೆ ಪವರ್ ಅಲ್ಲಿ ಏನಾಗುತ್ತೆ ವ್ಯಾಲ್ಯೂ ಪ್ಲಸ್ ಆಗುತ್ತೆ. ಅಲ್ಲಿಗೆ ರಿಕ್ವೈರ್ಡ್ dy by dx is equal to minus cube root of y by x ಆಗುತ್ತೆ. ಇದಿಷ್ಟು ನಿಮಗೆ ಡಿರೈವೇಟಿವ್ಸ್ ಆಫ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್. ಇನ್ನು ಕ್ವಶನ್ಸ್ ಇದಾವೆ, ಅವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇದುವರೆಗೂ ನಿಮ್ಗೆ ಏನು ಡಿಸ್ಕಸ್ ಮಾಡಿದ್ವಿ ಈ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಇದ್ದು ಕಂಪ್ಲೀಟ್ ಅಷ್ಟು ಪ್ರಾಬ್ಲಮ್ನ ಹಿಡ್ದಂಗೆ ವರ್ಕೌಟ್ ಮಾಡಿ ಕಂಪ್ಲೀಟ್ ಆ ವರ್ಕ್ ಆಗಿರ್ತಕ್ಕಂಥದ್ದು ನಮ್ಮ ಪರ್ಸ್ನಲ್ ಏನು ಮ್ಯಾಥಮೆಟಿಕ್ಸ್ ಗ್ರೂಪ್ ಇದೆಯೋ ಆ ಗ್ರೂಪಿಗೆ ನೀವು ಎಲ್ಲ ವಿದ್ಯಾರ್ಥಿಗಳು ತಪ್ಪದಂಗೆ ಸೆಂಡ್ ಮಾಡಬೇಕು. ಹಾಗಾದರೆ ನಿಮ್ಗೆ ಇದರಲ್ಲಿ ಈ ಪಾರ್ಟಲ್ಲಿ ಡಿರೈವೇಟಿವ್ಸ್ ಆಫ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸಲ್ಲಿ ಕಂಪಲ್ಸರಿ ಒಂದು ಕ್ವಶನ್ಸ್ ಆನ್ಯಲ್ ಎಕ್ಸಾಮಿಗೆ ಬಂದೇ ಬರುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸಸ್ನ ಮುಗಿಸೋಣ. ಓಕೆ.